ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಹೊಸದಾಗಿ ಘೋಷಣೆಯಾಗಿರ್ತಕ್ಕಂತಹ ಚೇಳೂರು ತಾಲೂಕು, ಅದರಲ್ಲಿ ಚಾಕವೇಲು ಗ್ರಾಮ ಪಂಚಾಯಿತಿ ಅಂತ ಒಂದು ಒಳ್ಳೆಯ ಪಂಚಾಯಿತಿ. ಆ ಪಂಚಾಯಿತಿಯೆಲ್ಲ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದು ಚಿತ್ರಣವನ್ನು ತಾವು ನೋಡಬಹುದು. ಈ ಹಿಂದೆ ಇದು 1917ರಲ್ಲಿ ಪ್ರಾರಂಭವಾಗಿದೆ. ಅಂದರೆ ತಮಗೆ ಗೊತ್ತಿರೋಂಗೆ ನಮಗೆ ಸ್ವಾತಂತ್ರ್ಯ ಕೂಡ ಸಿಕ್ಕಿರಲಿಲ್ಲ. ಅಂದಿನ ಕಾಲದಲ್ಲೇ ಶಿಕ್ಷಕರು ಉತ್ತಮ ಶಿಕ್ಷಣವನ್ನು ಕೊಟ್ಟು ನಮ್ಮಂಥವ್ರನ್ನ ತಯಾರು ಮಾಡಿ ಸಮಾಜಕ್ಕೆ ಬಿಟ್ಟಿರ್ತಾರೆ ಹಿರಿಯ ಶಿಕ್ಷಕರು. ಇದಕ್ಕೆ ಒಂದು ಉದಾಹರಣೆ ಅಂದರೆ ನೋಡಿ, ಇಲ್ಲಿ ಚಿಕ್ಕದೊಂದು ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ಶಿಕ್ಷಕರು. ಸುಮಾರು 40 ವರ್ಷದ ಹಿಂದೆ ಸ್ವಾಮಿ ವಿದ್ಯಾಗಣಪತಿಯ ದರ್ಶನವನ್ನು ಪಡೆದು ಮುಂದೆ ಸಾಗಬೇಕು ಎನ್ನುವ ಒಂದು ಕೂಗವರದು. ಅದೇ ರೀತಿ ಶಾಲೆಯಲ್ಲಿ ಯಾರೇ ಶಿಕ್ಷಕರು ಏನೋ ಟೀಚರಾಗಿ ಕೆಲಸ ಮಾಡ್ತಿದ್ರು ಉತ್ತಮವಾಗಿ. ಅದೇ ರೀತಿ ಇನ್ನು ಕೆಲವರು ನಾವು ಹೇಳೋದು ಬೇಡ, ಅವ್ರನ್ನೇ ಪರಿಚಯ ಮಾಡಿಸ್ಕೊಳ್ಳೋಣ. ಈಗ ನಮ್ಮ ಸಿಬ್ಬಂದಿ ವರ್ಗದವ್ರು ಯಾರ್ಯಾರು ಅಂತ ತಮಗೆ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಸರ್ ಶ್ರೀನಿವಾಸ ಟಿ ಎಸ್ ಸರ್. ಇದೇ ಸ್ಕೂಲಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ಈಗ ಇದೇ ಶಾಲೆಗೆ ಗಣಿತ ಶಿಕ್ಷಕನಾಗಿ ಬಂದಿದ್ದೀನಿ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಖುಷಿ ಆಯಿತು ಸರ್. ತಾವು ನಾನು ಪರಿಚಯ ಮಾಡಿಸಿದ್ದೀನಿ ಅಂತ ಇದೇ ಶಾಲೆಯಲ್ಲಿ ಓದಿದ್ದೀನಿ. ಈ ಕ್ಲಸ್ಟರ್ CRP ಆಗಿದ್ದೀನಿ. ಈ ಶಾಲೆ ಸುಮಾರು 107 ವರ್ಷ ಸ್ಥಾಪಿಸಿ ಪ್ರಾರಂಭವಾಗಿದೆ. ಇದರಲ್ಲಿ ಸುಮಾರು 100 ಜನ ಶಿಕ್ಷಕರು. ಸರ್ ತಾವು? ನಮಸ್ತೆ ಸರ್, ನನ್ನ ಹೆಸರು ಅಮರ್ನಾಥ್ ಅಂತೇಳಿ. ಇದೇ ಒಂದು ಪಕ್ಕದ ಗ್ರಾಮದ ಬುದ್ಧವಾರಪಲ್ಲಿ ನಮ್ಮದು. ಇದೇ ಶಾಲೆಯ ವಿದ್ಯಾರ್ಥಿಯಾಗಿ ಮತ್ತು ಇದೇ ಶಾಲೆಯಲ್ಲಿ ಇವಾಗ ಶಿಕ್ಷಕರಾಗಿ, ನಂತರ ಈಗ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಚಲಪತಿ ಅಂತ. ಇದೇ ಶಾಲೆಯಲ್ಲಿ ಇಲ್ಲೇ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ನಿಜವಾಗ್ಲೂ ಶಿಕ್ಷಕರಾಗ್ತೀರಾ, ಪರ್ಮನೆಂಟ್ ಶಿಕ್ಷಕರಾಗ್ತೀರಾ? ಏನು ಯೋಚನೆ ಮಾಡಬೇಡಿ ದಯವಿಟ್ಟು. ಸಂತೋಷ. ಹಾಂ ಮೇಡಮ್, ತಾವು? ವಿಶಾಲಾಕ್ಷಿ, ಕೋಲಾರಿಂದ ಬಂದಿದ್ದೀನಿ. 6 ತಿಂಗಳ ಹಿಂದೆ GPTA ಇದರ ಕೌನ್ಸಿಲಿಂಗಲ್ಲಿ ಸೆಲೆಕ್ಟ್ ಆಗಿ ಇಲ್ಲೇ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಥ್ಯಾಂಕ್ ಯು. ನನ್ನ ಹೆಸರು ಬಿಂದು ಅಂತ. ನಾನು ಇಲ್ಲಿ ಸಮಾಜ ವಿಜ್ಞಾನ ತಗೊತಾ ಇದ್ದೀನಿ. ನಾನು ಬೆಂಗಳೂರಿಂದ ಬಂದಿರೋದು. ನೋಡಿ, ಈಗ ಸಿಬ್ಬಂದಿ ವರ್ಗ ಯಾವ ರೀತಿ ಪರಿಚಯ ಮಾಡಿಸ್ಕೊಂಡಿದ್ದಾರೆ, ಎಂಥ ಸಿಬ್ಬಂದಿ ವರ್ಗ ಇದೆ ಅಂತಂದ್ಬಿಟ್ಟು ತಮಗೂ ಗೊತ್ತಾಗಿದೆ ವೀಕ್ಷಕರೇ. ಈಗ ಈ ಶಾಲೆಯ ಬಗ್ಗೆ ಯಾವ ರೀತಿ ಶಿಕ್ಷಣ ನಡೀತಾ ಇದೆ, ಶಿಕ್ಷಣ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಮುಖ್ಯವಾಗಿ CRPನೇ. ಎಲ್ಲ ಶಾಲೆಗಳಿಗೂ ಒಂದು ಹೆಡ್ ಅಂದರೆ CRPನೇ. CRP ಒಬ್ಬರು ಚೆನ್ನಾಗಿದ್ದರೆ ಮುಖ್ಯ ಶಿಕ್ಷಕರು ಚೆನ್ನಾಗಿರ್ತಾರೆ, ಶಿಕ್ಷಕರು ಚೆನ್ನಾಗಿರ್ತಾರೆ, ಅಲ್ಲಿ ಓದೋ ವಿದ್ಯಾರ್ಥಿಗಳು ಚೆನ್ನಾಗಿರ್ತಾರೆ. ಆ ರೀತಿ ಈಗ ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಅವರ ಒಂದು ಸಾಧನೆ ಏನು ಅಂತ ನಾವು ಕೇಳೋಣ ವೀಕ್ಷಕರೇ. ಸರ್ ನಮಸ್ಕಾರ, ಸೋಮಶೇಖರ್ ರೆಡ್ಡಿ ಅವರು. ನಮಸ್ಕಾರ. ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ, ಈಗ CRPಗೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ತಮ್ಮ ಕೆಲಸದ ಅವಧಿಯಲ್ಲಿ ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ ನೀವೇನು ಕೊಡುಗೆ ಕೊಟ್ಟಿದ್ದೀರಾ ಸರ್? ಸರ್, ನಾವು 7 ವರ್ಷದಿಂದ CRP ಕೆಲಸ ನಿರ್ವಹಿಸ್ತಿದ್ದೀವಿ. ಈ ಶಾಲೆಯಲ್ಲಿ ಓದಿದ್ದೀವಿ. ಈ ಶಾಲೆ ಸುಮಾರು 107 ವರ್ಷ 1917ನಲ್ಲಿ ಸ್ಥಾಪಿಸಿರೋದು. ಈ ಶಾಲೆ ಸುಮಾರು 107 ವರ್ಷ ಆಗಿದೆ. ಉತ್ಸವವನ್ನು ಕೂಡ ಅದ್ದೂರಿಯಾಗಿ ಮಾಡಿದ್ದೀವಿ ನಾವು CRP ಆದಮೇಲೆ. ಅದರ ಜೊತೆಗೆ ಈ ನಮ್ಮ ಇಲಾಖೆಯಿಂದ ಸುಮಾರು ಸೌಲಭ್ಯಗಳನ್ನು ಈ ಶಾಲೆಗೆ ಒದಗಿಸಿದ್ದಾರೆ. ಉನ್ನತ ವಿದ್ಯಾಭ್ಯಾಸ ಮಾಡಿರುವಂಥ ಶಿಕ್ಷಕರು ಕೂಡ ಆಯ್ಕೆಯಾಗಿ ಬಂದಿದ್ದಾರೆ. ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿ ತನಕ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇದೆ. ಸುಮಾರು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಎಲ್ಲ ಇಲಾಖೆಯಿಂದ ಕೂಡ ನಮಗೆ ಹಲವಾರು ಸೌಲಭ್ಯಗಳು ಒದಗಿಸಿದ್ದಾರೆ. ಇನ್ನೂ ಕೆಲವು ಕೊರತೆಗಳಿದೆ, ಹತ್ತಿರದಲ್ಲೇ ನೀಗಿಸುತ್ತಾರೆ. ನಮ್ಮ ಇಲಾಖೆ ಕಾರ್ಯಪ್ರವೃತ್ತವಾಗಿ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅಂತ ಇದೆ. ಈ ಶಾಲೆಯಲ್ಲಿ ಓದಿರೋ ಮಕ್ಕಳು ಸುಮಾರು 100 ಜನ ಮೇಲೆ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಹಲವಾರು ಇಲಾಖೆಯಲ್ಲಿ ಕೂಡ ಇದ್ದಾರೆ. ಮತ್ತು ಸಾಹಿತ್ಯ ರಂಗದಲ್ಲಿದ್ದಾರೆ, ರಾಜಕೀಯ ರಂಗದಲ್ಲಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಈ ಶಾಲೆ ತುಂಬ ಉತ್ತಮವಾದ ಶಾಲೆ. ಆಗಲಿಂದ ಈಗ ಕೂಡ ಅದೇ ಇದೆ. ಇಡೀ ಚೇಳೂರು ತಾಲೂಕಲ್ಲಿ ಹಾಗೂ ಅಥವಾ ಬಾಗೇಪಲ್ಲಿ ತಾಲೂಕಲ್ಲಿ 260 ಸ್ಟ್ರೆಂತ್ ಇದ್ದು 2ನೇ ಅಥವಾ 3ನೇ ಶಾಲೆ ಆಗಿರೋದು ಕೂಡ ನಮಗೆ ಗರ್ವಕಾರಣವಾಗಿದೆ. ವೆರಿ ಗುಡ್. ನಾವು CRP ಆದಾಗ 130 ಮಕ್ಕಳಿದ್ದರು. ನಾವು ಹಲವಾರು ಕಷ್ಟಪಟ್ಟು ಸುಮಾರು ನಮ್ಮ HMರು ಶಿಕ್ಷಕರೆಲ್ಲ ಸೇರಿ 300 ತನಕ ತಲುಪಿಸಿದ್ದೀವಿ ಸ್ಟ್ರೆಂತನ್ನು. ಅಂದರೆ ಈಗ ನಿಮಗೆ ಏನು ಖಾಸಗಿ ಶಾಲೆಗಳ ಏನಿಲ್ಲ ಅಂತ ಕಾಣಿಸುತ್ತೆ? ಎಲ್ಲ ಖಾಸಗಿ ಶಾಲೆಗಳಿಗಿಂತ ಅದು ಹೆಚ್ಚಿದೆ ಸ್ಟ್ರೆಂತು. ಅದಲ್ಲ,
ಅವಳು ಏನಿಲ್ಲ ಅವ್ರ ಪೈಪೋಟಿ ಇಲ್ಲ ಅವರ ಪೈಪೋಟಿ 7 ವರ್ಷದ ಹಿಂದ್ಗಡೆ ಇತ್ತು. 130 ಇರೋ ಸ್ಟ್ರೆಂತ್. ಇವಾಗ ನಮ್ಮ ಜೊತೆ ಅವರು ಪೈಪೋಟಿ ಪಡಬೇಕಾಗಿದೆ. ಒಂದು ಖಾಸಗಿ ಶಾಲೆ ಮುಚ್ಚಿರೋದು ಕೂಡ ಒಂದು ನಿದರ್ಶನ ಅಂತ ಹೇಳ್ಬೋದು. ಈ ಕ್ಲಸ್ಟರ್ ಅಲ್ಲಿ ಖಾಸಗಿ ಶಾಲೆಗಳು 4 ಇದ್ದರೂ ಸಹಿತ ನಮ್ಮ ಶಾಲೆಯಲ್ಲಿರುವಷ್ಟು ಸ್ಟ್ರೆಂತು ಖಾಸಗಿ ಶಾಲೆಗಳಿಲ್ಲ. ಹಾಗೂ ವಿದ್ಯಾಭ್ಯಾಸ ಕೂಡ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಹಿಂದೆ ನಡೆದಂಥ 10ನೇ ತರಗತಿ ಪರೀಕ್ಷೆಯಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ 8ನೇ ತರಗತಿ ಓದಿ 9 ಮತ್ತು 10ನೇ ತರಗತಿಯಲ್ಲಿ ಬೇರೆ ಶಾಲೆಗಳಲ್ಲಿ ಓದಿದ್ರು ಆ ಮಕ್ಕಳು ಯಾರು ಕೂಡ ಫೈಲ್ ಆಗಿಲ್ಲ. ಅಲ್ಲಿಗೆ ನಾವು ಒಳ್ಳೆ ಬೇಸಿಕ್ ಹಾಕಿದ್ದೀವಿ, ಒಳ್ಳೆ ಉನ್ನತ ಎಜುಕೇಷನ್ ನೀಡಿದ್ದೀವಿ ಅನ್ನೋದರಲ್ಲಿ ಇದೊಂದು ನಿದರ್ಶನ ಕೂಡ ಆಗಿದೆ. ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಓದಿರೋ ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ಈ ಹಿಂದೆ ಕೂಡ ಟಾಪರ್ಸ್ ಕೂಡ ಬಂದಿದ್ದಾರೆ ಇಲ್ಲಿ ಹೋಗಿರೋರು 10ಲ್ಲಿ. ತುಂಬ ಚೆನ್ನಾಗಿ ನಮ್ಮ ಶಿಕ್ಷಕರು ಈ ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಸಲ ನಾವು 350 ತನಕ ಸ್ಟ್ರೆಂತ್ ಮಾಡಬೇಕಂತ ಗುರಿ ಇಟ್ಕೊಂಡಿದ್ದೀವಿ. ಹಲವಾರು ಪ್ರಯತ್ನ. ಅದು ವಿಶೇಷವಾಗಿ ಈ ಶಾಲೆಯಲ್ಲಿ 8ನೇ ಕ್ಲಾಸ್ಗೆ ಪರ್ಮಿಷನ್ ತೊಗೊಂಡಿದ್ದೀರಾ? ಇಲ್ಲ ಇದೆ ಸರ್. 1 ರಿಂದ 8 ತನಕ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇದೆ. ಎರಡೂ ಇದೆಯಾ? ಎಲ್ಲ ನಮ್ಮ ನೋಡಿ ವೀಕ್ಷಕರೇ, ನಡೆಸ್ತಾ ಇದ್ದೀವಿ. ಏನು ಇಲ್ಲಿಗೆ ಬೇರೆ ಟೌನ್ಗಳಿಗೆ ನೀವು ಒಂದು ಇಂಗ್ಲೀಷ್ ಮಾಧ್ಯಮವನ್ನು ಅನುಸರಿಸ್ಕೊಂಡು ಹೌದೌದು ಸರ್. ಈ ತಾಲೂಕಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ಕೊಡ್ತಾ ಇದ್ದೀರಿ. ಪರ್ಮಿಷನ್ ಇದ್ದಾಗ ನಮ್ಮದು ಒಂದು ಸ್ಕೂಲ್ ಆಗಿತ್ತು. PMC ಶಾಲೆಗೆ ಕೂಡ ನಾವು ಇವಾಗ ಅಪ್ಲಿಕೇಶನ್ ಹಾಕಿದ್ದೀವಿ. ಅದು ಕೂಡ ಸೆಲೆಕ್ಟ್ ಆದರೆ ಈ ಗಡಿ ಭಾಗದಲ್ಲಿರೋ ಶಾಲೆ ಅಭಿವೃದ್ಧಿ ಆಗೋಕ್ಕೆ ಅದೊಂದು ಅನುಕೂಲ ಆಗುತ್ತೆ. ಅದು ನಮ್ಮ ಇಲಾಖೆಯಲ್ಲಿ ಕೂಡ ನಮಗೆ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ನಂಬಿಕೆ ಕೂಡ ಇದೆ. ಹಲವಾರು ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ನಮ್ಮ ಇಲಾಖೆ ತುಂಬ ಸಹಕಾರ ಇದೆ. ಅವರ ಸಹಕಾರದಿಂದ, ಮೇಲಧಿಕಾರಿಗಳ ಸಹಕಾರದಿಂದ ನಾವು ಸುಮಾರು ಅಭಿವೃದ್ಧಿಯನ್ನು ಈ ಶಾಲೆ ಕಂಡಿದೆ. ಎಲ್ಲ ರೂಮುಗಳು ಸ್ವಲ್ಪ ಸೋರ್ತಾ ಇತ್ತು ಮೊದಲು, ಇವಾಗೆಲ್ಲ ರಿಪೇರಿ ಆಗಿ ತುಂಬ ಚೆನ್ನಾಗಿದೆ. ಕಂಪ್ಯೂಟರ್ ಶಾಲೆ ಆಗಿದೆ ನಮ್ಮದು. ತುಂಬ ಶಿಕ್ಷಣ ಉತ್ತಮ ರೀತಿಯಲ್ಲಿ ನೀಡ್ತಾ ಇದ್ದೀವಿ ಸರ್. ಮಕ್ಕಳಿಗೆ ಡಿಜಿಟಲ್ ಜ್ಞಾನ ತುಂಬ ಚೆನ್ನಾಗಿದೆ ಅಂತೀರಾ? ಸರ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಮುಖ್ಯ ಶಿಕ್ಷಕರು ಅಮರ್ನಾಥ್ ಅವರು ತಾವೇನು ಹೇಳ್ತೀರಾ ನಿಮ್ಮ ಶಾಲೆಯ ಬಗ್ಗೆ, ನಿಮ್ಮ ಕೊಡುಗೆ? ಸರ್, ಈಗಾಗಲೇ ನಮ್ಮ CRP ಸೋಮಶೇಖರ್ ರೆಡ್ಡಿ ಸರ್ ಅವರು ಈ ಶಾಲೆಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಈಗ ನಾನು ಹೇಳುವುದು ಏನು ಅಂತಂದರೆ, ಇದು ಒಂದು ಗ್ರಾಮೀಣ ಮಟ್ಟದಲ್ಲಿ ಅಂದರೆ ತೆಲುಗು ಪ್ರಭಾವ ಜಾಸ್ತಿ ಇರ್ತಕ್ಕಂತಹ ಒಂದು ಗಡಿನಾಡು ಆಗಿದೆ. ತೆಲುಗು ಪ್ರಭಾವ ಜಾಸ್ತಿ ಇಲ್ಲಿ. ಅಂತಹ ಈ ಒಂದು ಶಾಲೆಯಲ್ಲೂ ಕೂಡ ನಾವು ಇವತ್ತು ಕನ್ನಡ ಭಾಷೆಯ ಜೊತೆಗೆ ಆಂಗ್ಲ ಮಾಧ್ಯಮವನ್ನು ಕೂಡ ನಾವು ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಶಾಲೆಗೆ ಒಂದು ಉನ್ನತ ವಿದ್ಯಾಭ್ಯಾಸ ಪಡೆದುಕೊಂಡಿರ್ತಕ್ಕಂಥ ಅರ್ಹ ಶಿಕ್ಷಕರ ನೇಮಕಾತಿ ಆಗಿದೆ. ಸುಮಾರು ನನ್ನನ್ನು ಸೇರಿಕೊಂಡು 6 ಜನ ನಾವು ಉನ್ನತ ವ್ಯಾಸಂಗವನ್ನು ಮಾಡಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಬಂದಿದ್ದೇವೆ. ಅದರ ಜೊತೆಗೆ ನಮ್ಮ ಜೊತೆಯಲ್ಲಿ 4 ಜನ ಅತಿಥಿ ಶಿಕ್ಷಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಶಿಕ್ಷಕರು ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಈಗ ನಿಮ್ಮ ಶಾಲೆಗೆ ಶಿಕ್ಷಕರ ಕೊರತೆ ಇಲ್ಲ? ನಮ್ಮ ಶಾಲೆಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಶಿಕ್ಷಕರ ಕೊರತೆ ಇಲ್ಲ. ಆದರೆ ನಮಗೆ ಒಂದು ದೈಹಿಕ ಶಿಕ್ಷಕರ ಕೊರತೆ ಇದೆ. ಅದು ಒಂದು ತುಂಬಿದರೆ ನಮಗೆ ಶಿಕ್ಷಕರ ಕೊರತೆ ಇಲ್ಲ. 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಇದೆ ಮತ್ತು ಇಂಗ್ಲೀಷ್ ಮಾಧ್ಯಮ ಕೂಡ ಇದೆ. ನಾವು ಎರಡೂ ಮಾಧ್ಯಮಗಳಲ್ಲಿ ಬೋಧನೆ ಮಾಡುವುದರಿಂದ ಮಕ್ಕಳ ಈ ಒಂದು ಜ್ಞಾನ ಎರಡೂ ಭಾಷೆಗಳಲ್ಲೂ ಕೂಡ ಆಳವಾದ ಈ ಒಂದು ಜ್ಞಾನ ಪಡೆದುಕೊಳ್ಳೋದಕ್ಕೆ ಅಭಿವೃದ್ಧಿ ಇದೆ. ಸೊ ಪಬ್ಲಿಕ್ಸ್ ಈ ಭಾಗದಲ್ಲಿರ್ತಕ್ಕಂಥ ಪೋಷಕರು ಸರ್ಕಾರ ನೀಡ್ತಾ ಇರ್ತಕ್ಕಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪೋಷಕರಲ್ಲಿ ನಾನು ಮನವಿ ಮಾಡ್ತೀನಿ. ಯಾಕಂತಂದರೆ ಸರ್ಕಾರ ಜನರಿಗಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಸ್ಥಾಪಿಸಿ ಆಂಗ್ಲ ಮಾಧ್ಯಮ ತೆರೆದು ಅದರ ಜೊತೆಗೆ ಯೂನಿಫಾರ್ಮ್ ಕೊಡ್ತಾ ಇದೆ, ಶೂ ಆ್ಯಂಡ್ ಸಾಕ್ಸ್ ಕೊಡ್ತಾ ಇದೆ, ಬಿಸಿ ಊಟ ಜೊತೆಗೆ ಪೌಷ್ಟಿಕಯುಕ್ತ ಹಾಲು, ಅದರ ಜೊತೆಗೆ ರಾಗಿ ಮಾಲ್ಟ್ ಕೂಡ ಕೊಡ್ತಾ ಇದೆ. ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದೆ. ಕೆಲವೊಂದು ವಿಕಲಚೇತನ ಮಕ್ಕಳಿಗೆ ಸಾರಿಗೆ ಭತ್ಯೆ ಒದಗಿಸ್ಕೊಡ್ತಾ ಇದೆ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದೆ. ನಮ್ಮ ಗ್ರಾಮ ಪಂಚಾಯತಿಯವರು ಕೂಡ ವಿಶೇಷ ಆಸಕ್ತಿ ವಹಿಸಿ ಈ ಹಿಂದೆ ಇದ್ದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೆಂಕಟರೆಡ್ಡಿ ಅವರು ಮತ್ತು ಈಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಾಮಲಕ್ಷ್ಮಮ್ಮ ಅವರು, ಉಪಾಧ್ಯಕ್ಷರು ಮತ್ತು PDO ಅಬೂಬ್ಕರ್ ಸಿದ್ದಿಕರ್ ಅವರು, ಇವರೆಲ್ಲರೂ ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ CRP ಸರ್ ಹೋಗಿ ಅವರನ್ನು ನಾವು ಕೇಳಿದಾಗ ಅವರು ಮಾತನಾಡ್ತೀರಾ ಇವತ್ತು ಸುಮಾರು ಒಂದು 4 ರಿಂದ 5 ಈ ಒಂದು ತರಗತಿ ಕೋಣೆಗಳಿಗೆ, ಈ ಒಂದು ಮೇಲ್ಗಡೆ ಸೋರ್ತಾ ಇರ್ತಕ್ಕಂಥ ಕೋಣೆಗಳಿಗೆ ಕಾಂಕ್ರೀಟ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಒಳಗಡೆ CRP ಬಿಲ್ಡಿಂಗ್ ಸೇರಿಕೊಂಡು ಮತ್ತು ತರಗತಿ ಕೋಣೆಗಳಿಗೆ ಟೈಲ್ಸ್ ಕೆಲಸ ಕೂಡ ಆಗ್ತಾ ಇದೆ.
ಅದೇ ರೀತಿ ಹ್ಯಾಂಡ್ ವಾಶ್ ಮಾಡಿಕೊಟ್ಟಿದ್ದಾರೆ ನಮಗೆ. ಕುಡಿಯುವ ನೀರಿನ ಒಂದು ಸೌಲಭ್ಯಕ್ಕೆ ಒಂದು ದೊಡ್ಡ ಸಂಪ್ ಮಾಡಿಕೊಟ್ಟಿದ್ದಾರೆ, ಪೈಪ್ಲೈನ್ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಶಾಲೆ ಇದಾಗಿದೆ. ಇಲ್ಲಿ ಡಿಜಿಟಲ್ ಕ್ಲಾಸಸ್ಸು ಕೂಡ ನಾವು ಮಾಡ್ತೀವಿ. ನಮ್ಮೆಲ್ಲ ಟೀಚರ್ಸ್ಗೂ ಡಿಜಿಟಲ್ ಈ ಒಂದು ತರಗತಿಗಳನ್ನು ಯಾವ ರೀತಿ ಮಾಡಬೇಕು, ನಾವೀನ್ಯಯುತ ಬೋಧನೆ ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಉತ್ತಮ ಈ ಒಂದು ಜ್ಞಾನ ಇದೆ. ಡಿಜಿಟಲ್ ಕ್ಲಾಸಸ್ ಅಂದರೆ ಒಂದು ದೊಡ್ಡ ನಮಗೆ ಡಿಜಿಟಲ್ ಪ್ಯಾನಲ್ ಇದೆ. ಅದು ಟಿ ವಿ ಆಗಿಯೂ ಬಳಕೆ ಆಗುತ್ತೆ, ಬೋರ್ಡ್ ಆಗಿಯೂ ಕೂಡ ಬಳಕೆ ಆಗುತ್ತೆ. ಗೂಗಲ್ ಅಲ್ಲೂ ಕೂಡ ನಾವು ಪಾಠಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು 10 ಗುಣಮಟ್ಟದ ಕಂಪ್ಯೂಟರ್ಗಳು ಕೂಡ ಇದ್ದಾವೆ. ಅದರಲ್ಲಿ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ, ಆ ಕಂಪ್ಯೂಟರ್ ಮುಖಾಂತರ ಡಿಜಿಟಲ್ ಲೈಬ್ರರಿಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ಈ ರೀತಿ ಹಲವಾರು ಸೌಲಭ್ಯಗಳಿದ್ದಾವೆ. ಇಂತಹ ಸೌಲಭ್ಯಗಳನ್ನು ನಾವು ಪ್ರಯೋಜನ ಪಡ್ಕೋಬೇಕು. ಪೋಷಕರಲ್ಲಿ ನಾನು ಮನವಿ ಮಾಡುವುದು, ಯಾಕಂದರೆ ಕಾನ್ವೆಂಟ್ಗಳಿಗೆ ಹೋಗ್ಬಿಟ್ಟು 20,000 25,000 ಕಟ್ತೀರಾ, ಅಲ್ಲೂ ಕೂಡ ಇದಕ್ಕಿಂತ ಇನ್ನು ಗುಣಮಟ್ಟದ ಶಿಕ್ಷಣ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲ ಪೋಷಕರು ಇಂತಹ ಸೌಲಭ್ಯಗಳನ್ನು ಬಳಸ್ಕೊಂಡು ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಶಾಲೆಯಿಂದ ಹೊರಗಡೆ ಹೋಗ್ತಾರಲ್ಲ ಅಂಥ ಅಂತಹ ವಿದ್ಯಾರ್ಥಿಗಳು ಮುಂದೆ ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾರೆ, ನಿಮ್ಮ ಒಂದು ಫಲಿತಾಂಶ ಏನು ಸರ್? ಇಲ್ಲಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಇಲ್ಲಿ ಕನ್ನಡ ಮಾಧ್ಯಮ ಇರ್ಬೋದು ಮತ್ತು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ಎರಡೂ ಮೀಡಿಯಮಲ್ಲಿ ನಮ್ಮ ಶಾಲೆಯಲ್ಲಿ 8th ಇರ್ತಕ್ಕಂಥ ಮಕ್ಕಳು ಕೆಲವರು ಸರ್ಕಾರಿ ಪ್ರೌಢಶಾಲೆಗೆ ಹೋಗ್ತಾರೆ, ಮತ್ತು ಕೆಲವರು ಇಲ್ಲೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಇಲ್ಲದೇ ಇರೋದ್ರಿಂದ ಇಲ್ಲೇ ಪಕ್ಕದ ಈ ಒಂದು ಖಾಸಗಿ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ, ಅಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿಗೆ ಹೋಗಿರ್ತಕ್ಕಂಥ ಮಕ್ಕಳು ಈಗ ಬಿಫೋರ್ ಲಾಸ್ಟ್ ಇಯರ್ ರಿಸಲ್ಟನ್ನು ನಾವು ತೆಗೆದು ನೋಡಿದಾಗ ಬಿಫೋರ್ ಲಾಸ್ಟ್ ಇಯರ್ ಇದರಲ್ಲಿ ನಮ್ಮ ಶಾಲೆಯಿಂದ ಓದಿ ಅಲ್ಲಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿನಿ ಹೇಮಾಮೃತ ಅಂತಕ್ಕಂಥ ವಿದ್ಯಾರ್ಥಿನಿ 625ಕ್ಕೆ 621 ಅಂಕಗಳನ್ನು ಪಡೆದು ಟಾಪರ್ ಆಗಿದ್ದಾಳೆ. ಇಡೀ ಸೆಂಟರ್ಗೆ ಕೂಡ ಟಾಪರ್ ಆಗಿದ್ದಾಳೆ. ಅದೇ ರೀತಿಯಾಗಿ ಲಾಸ್ಟ್ ಇಯರ್ ನಾವು SSLC ಫಲಿತಾಂಶವನ್ನು ಕೂಡ ನಾವು ಪರಿಶೀಲಿಸಿದಾಗ ರಿಯಾಜ್ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಹೋಗಿ ಇಲ್ಲಿ 8ವರೆಗೂ ಓದಿ 9ಗೆ ಬೇರೆ ಖಾಸಗಿ ಶಾಲೆಗೆ ಹೋಗಿ ಅಲ್ಲಿ ಆ ವಿದ್ಯಾರ್ಥಿ 611 ಅಂಕಗಳನ್ನು ಪಡೆದು ಆ ಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದಾನೆ. ಅದೇ ರೀತಿ ಲಾಸ್ಟ್ ಇಯರ್ ಬ್ಯಾಚಲ್ಲಿ ನಂದಿನಿ ಅಂತಕ್ಕಂಥ ಒಂದು ಮಗು, ಆ ಮಗು ಕೂಡ 608 ಅಂಕಗಳನ್ನು ತೆಗೆಯೋದ್ರೊಂದಿಗೆ 2ನೇ ಸ್ಥಾನವನ್ನು ಕೂಡ ಅದೇ ಮಗು ಪಡೆದುಕೊಂಡಿದ್ದಾಳೆ. ಅದೇ ರೀತಿ ಈ ವರ್ಷ ಬಂದಿರತಕ್ಕಂತಹ SSLC ಫಲಿತಾಂಶದಲ್ಲೂ ಕೂಡ ನಮ್ಮ ಶಾಲೆಯಿಂದ ತೇರ್ಗಡೆ ಆಗಿ ಬೇರೆ ಖಾಸಗಿ ಶಾಲೆಗಳಿಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಟ್ಟು ಹೊಡೆದು ಒಬ್ಬರೂ ಕೂಡ ಫೇಲ್ ಆಗ್ತೀರಾ, ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಯಾಕಂದರೆ ಈ ವರ್ಷದ ಈ ಒಂದು ಎಕ್ಸಾಮ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ತುಂಬ ಒಂದು ಸ್ಟ್ರಿಕ್ಟಾಗಿ ನಡೆಸಿದ್ದಾರೆ. ಇಂತಹ ಸ್ಟ್ರಿಕ್ಟಾಗಿ ನಡೆಸಿರ್ತಕ್ಕಂತಹ ಈ ಒಂದು ಫಲಿತಾಂಶದಲ್ಲೂ ಕೂಡ ನಮ್ಮ ಮಕ್ಕಳೇ ಮೇಲುಗೈ ಸಾಧಿಸಿರುವುದು ನಮಗೆ ನಿಜವಾಗಲೂ ಅತ್ಯಂತದ ಸಂತಸದ ವಿಷಯ. ಬೇರೆ ಮಕ್ಕಳೆಲ್ಲ ಫೇಲ್ ಆಗಿದ್ದಾರೆ, ಆದರೆ ಇಲ್ಲಿಂದ ಖಾಸಗಿ ಶಾಲೆಗಳಿಗೆ ಹೋಗಿರ್ತಕ್ಕಂಥ ಮಕ್ಕಳು ಒಬ್ಬರು ಕೂಡ ಫೇಲ್ ಆಗಿಲ್ಲ. ಇದು ನಮ್ಮ ಹೆಮ್ಮೆ. ಇಲ್ಲಿ ಗುಣಮಟ್ಟಕ್ಕೆ ಅದು ಒಂದು ಕನ್ನಡಿನೇ ಅಂತ ನಾವು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಯಾವ ರೀತಿ ಇರ್ತಾರೆ ಅಂತ ನೀವು ಒಂಥರ ಕನ್ನಡಿಯಾಗಿ ತೋರಿಸಿದ್ದೀರಾ ಸಮಾಜಕ್ಕೆ. ಈ ಪರೀಕ್ಷೆಯಲ್ಲೂ ಕೂಡ ಫೇಲ್ ಆಗಿಲ್ಲ. ಓಕೆ ಓಕೆ ಓಕೆ. ಆ ರೀತಿ ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಈ ಒಂದು ಶಿಕ್ಷಣ ಒದಗಿಸ್ಕೊಡ್ತಾ ಇದ್ದೀವಿ. ಸೊ ಪೋಷಕರ ಎಲ್ಲ ಗ್ರಾಮಸ್ಥರ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಯೋಜನೆಗಳನ್ನು ಬಳಸ್ಕೊಂಡು ಮತ್ತು ಹಾಕ್ಕೊಂಡು ಬಳಸ್ಕೊಂಡು ಈ ವರ್ಷವನ್ನು ಕಲಿಕಾ ಬಲವರ್ಧನೆ ವರ್ಷವಾಗಿ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳುವುದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಮುಖ್ಯ ಶಿಕ್ಷಕರಾಗಿ ನಿಮಗೆ ನಾನೊಂದು ಕ್ವಶನ್ ಕೇಳ್ತೀನಿ. ನಾವು ಶಾಲೆಯಲ್ಲಿ ನಾವು ಓದೋವಾಗ ಬರ್ತಾಯಿದ್ವಿ, ಗಂಟೆ ಹೊಡಿತಾಯಿದ್ವಿ, ಹೊಡೆದ ತಕ್ಷಣ ಜನಗಣಮನ ಹಾಡ್ತಾಯಿದ್ವಿ, ಪ್ರಾರ್ಥನೆ ಮಾಡಿದ ತಕ್ಷಣ ಒಳಗಡೆ ಕೂತ್ಕೊತಾ ಇದ್ವಿ. ಆದರೆ ಇವತ್ತು ಏನೋ ಒಂಥರ ವಿಚಿತ್ರವಾಗಿತ್ತು, ನನಗೆ ಏನು ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂದರೆ ಇನ್ನು ನಮ್ಮ ವೀಕ್ಷಕರಾಗಲಿ ನಮ್ಮ ಸಮಾಜಕ್ಕಾಗಲಿ ಗೊತ್ತೇ ಆಗಿರೋದಿಲ್ಲ ಅಂತ ಕಾಣಿಸುತ್ತೆ. ಅದರ ವಿಶೇಷತೆ ಏನು? ಇವತ್ತು ಶಾಲೆ ಪ್ರಾರಂಭೋತ್ಸವ ಮಾಡಬೇಕು ಅಂತ ನಿಮಗೊಂದು ಥರ ಹೊಡಿಸಿದ್ದಾರೆ ನಮ್ಮ ಸರ್ಕಾರ. ಅದರ ಬಗ್ಗೆ ನೀವು ಏನು ಶಾಲೆ ಪ್ರಾರಂಭ ಮಾಡಿದ್ದೀರಾ? ಮೊಟ್ಟ ಮೊದಲನೇದಾಗಿ ನೀವು ಯಾವ ರೀತಿ ಶಾಲೆ ಪ್ರಾರಂಭ ಮಾಡಿದಿರಿ? ಮೊಟ್ಟ ಮೊದಲನೇದಾಗಿ ಎಲ್ಲ ಮಕ್ಕಳನ್ನು ಗುಲಾಬಿ ಹೂವು ಕೊಡುವುದರ ಮುಖಾಂತರ ಮಕ್ಕಳನ್ನು ಸ್ವಾಗತಿಸಿದ್ದೀವಿ ನಾವು ಮತ್ತು ನಮ್ಮ ಶಿಕ್ಷಕರು ಸೇರಿ. ನಂತರ ನಮ್ಮ ಶಾಲೆ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದರೆ, ಇವತ್ತು ನಮ್ಮ ಶಾಲೆಯನ್ನು ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ಮಕ್ಕಳು ಕಂಠಪಾಠ ಹೇಳ್ಕೊಡುವುದರ ಮುಖಾಂತರ, ಅದು ಇಂಗ್ಲೀಷಲ್ಲಿರ್ಬೋದು, ಕನ್ನಡ ಭಾಷೆಯಲ್ಲಿರ್ಬೋದು, ಪ್ರತಿದಿನ ಇದು ಒಂದು ಅಭ್ಯಾಸ ಆಗಿದೆ ನಮ್ಮ ಮಕ್ಕಳಿಗೆ.
ದಿನಕ್ಕೆ ಒಬ್ಬರಂತೆ ಮಕ್ಕಳು ಬರ್ತಾರೆ. ಪ್ರಿಯಾಂಬಲಲ್ಲಿ ಇರ್ತಕ್ಕಂತಹ ಈ ಒಂದು ಪೀಠಿಕೆಯನ್ನು ಮಕ್ಕಳು ಹೇಳ್ತಾರೆ, ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್, ಅದನ್ನು ಪ್ರತಿದಿನ ಹೇಳ್ತಾರೆ ಪ್ರೇಯರ್ ಜೊತೆಗೆ. ಯಾವ ರೀತಿ ಸಂವಿಧಾನವನ್ನು ಹೇಳ್ತಾರೆ, ನಾಡಗೀತೆ ಆಡ್ತೀವಿ, ರಾಷ್ಟ್ರಗೀತೆ ಆಡ್ತೀವಿ, ಅದರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಕೂಡ ನಾವು ಹೇಳ್ಕೊಡ್ತೀವಿ. ನೋಡಿ ಇದು ನಮ್ಗೆ ಗೊತ್ತೇ ಇಲ್ಲ. ಜೊತೆಗೆ ನ್ಯಾಷನಲ್ ಪ್ಲೆಡ್ಜ್ ಅನ್ನು ಕೂಡ ಪ್ರತಿದಿನ ಹೇಳ್ತೀವಿ. ಅಂದರೆ ನ್ಯಾಷನಲ್ ಪ್ಲೆಡ್ಜ್ ಅಂದರೆ ಏನದು? ನ್ಯಾಷನಲ್ ಪ್ಲೆಡ್ಜ್ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರತಿದಿನ ಮಕ್ಕಳಲ್ಲಿ ಹೇಳುವುದು. ಮಕ್ಕಳು ಭಾರತದ ಈ ಒಂದು ಪ್ರಜೆಗಳಾದ ನಾವು ಎಲ್ಲ ಕುಲ ಬಾಂಧವರಲ್ಲಿ ಈ ಒಂದು ಭೇದ ಭಾವವಿಲ್ಲದೆ ಸಾರ್ವಭೌಮತ್ವಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ ಇದಿರ್ತೀವಿ. ನಾವೆಲ್ಲ ಸಹೋದರಿಯರು. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೊಂದಿಗೆ ನಾನು ವಿಧೇಯನಾಗಿರ್ತೀನಿ. ಎಲ್ಲ ಶಿಕ್ಷಕರನ್ನು ರೆಸ್ಪೆಕ್ಟ್ ಮಾಡ್ತೀನಿ, ಮತ್ತು ಎಲ್ಲ ನಮ್ಮ ಪೇರೆಂಟ್ಸನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಮತ್ತು ನನ್ನ ಈ ಒಂದು ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಈ ದೇಶದ ಪ್ರಜೆಯಾಗಿ ನಾನು ಹೆಮ್ಮೆಯಿಂದ ಬದುಕುತ್ತೇನೆ ಅಂತಕ್ಕಂಥದ್ದು ಅದು ನ್ಯಾಷನಲ್ ಪ್ಲೆಡ್ಜ್ ಬರುತ್ತೆ. ಅದನ್ನು ನಾವು ಆಂಗ್ಲ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ನಾವು ಹೇಳ್ಕೊಟ್ಟಿದ್ದೀವಿ. ಸೊ ಪ್ರತಿದಿನ ನಮ್ಮ ಶಾಲೆಯಲ್ಲಿ ಪ್ರೇಯರ್, ಈ ಒಂದು ಪ್ರಾರ್ಥನೆ ತುಂಬ ಕೆಲವೊಂದು ಈವೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ಅಂದರೆ ನಾಡಗೀತೆ, ರಾಷ್ಟ್ರಗೀತೆ ಜೊತೆಗೆ ಒಂದು ಪ್ರಿಯಾಂಬಲ್ ಇರುತ್ತೆ, ಮತ್ತು ನ್ಯಾಷನಲ್ ಪ್ಲೆಡ್ಜ್ ಇರುತ್ತೆ, ಥಾಟ್ ಫಾರ್ ದ ಡೇ ಇರುತ್ತೆ, ಮತ್ತು ಪೇಪರ್ ಓದಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ, ಮತ್ತು ಜನರಲ್ ನಾಲೆಡ್ಜ್ ಕ್ವಶನ್ಸನ್ನು ಕೂಡ ಕೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಪ್ರತಿದಿನ ಒಂದೊಂದು ಮಗುಗೆ ಅವಕಾಶ ಇರುತ್ತೆ. ಈ ರೀತಿ ಸರತಿಯಲ್ಲಿ ಬರ್ತಾರೆ ಮಕ್ಕಳು. ಈವನ್ 1ನೇ ತರಗತಿ ಮಕ್ಕಳಿಗೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಬಂದು ಈ ಎಲ್ಲ ಈವೆಂಟ್ಸಲ್ಲೂ ಕೂಡ ಆ ಮಕ್ಕಳು ಕೂಡ ಬಂದು, ಈವನ್ 1ನೇ ತರಗತಿ ಮಕ್ಕಳು ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ಪ್ರಿಯಾಂಬಲ್ ಹೇಳುವ ಮಟ್ಟಕ್ಕೆ, ಇಂಗ್ಲೀಷಲ್ಲಿ ಪ್ರಿಯಾಂಬಲ್ ಹೇಳುವ ಮಟ್ಟಕ್ಕೆ ನಾವು ನಮ್ಮ ಮಕ್ಕಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿ ಮುಜುಗರ ಇಲ್ಲ ಸರ್. ನಾವು ಮತ್ತು ನಮ್ಮ ಎಲ್ಲರೂ ಕೂಡ ಇದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ ಸರ್. ಓಕೆ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ, ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ಏನು ನಡೀತಾ ಇದೆ ನಮ್ಮ ಶಾಲೆಯಲ್ಲಿ, ಯಾವ ರೀತಿ ಪಾಠ ಪ್ರವಚನಗಳು ಮಾಡ್ತಾಯಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಈ ಶಾಲೆಯ ಕಟ್ಟಡದ ಗುಣಮಟ್ಟವನ್ನು ನಾವು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ನೋಡಿ, ಇದೇನು ನಿಜವಾಗ್ಲೂ ಸರ್ಕಾರಿ ಶಾಲೆನಾ ಇಲ್ಲ ಖಾಸಗಿ ಶಾಲೆನಾ ಅಂತ ಡೌಟ್ ಬರುತ್ತೆ. ನೋಡಿ ವಿದ್ಯಾರ್ಥಿಗಳು ಕ್ಯಾರಮ್ ಮಾಡ್ತಾಯಿದ್ದಾರೆ. ಈ ಒಂದು ಫ್ಲೋರಿಂಗ್ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಒಳ್ಳೆಯ ಬೆಂಗಳೂರು ಸಿಟಿನಲ್ಲಿದ್ದಂಗೆ ಒಳ್ಳೆಯ ಇದು ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಒಳ್ಳೆಯ ಗ್ರಾನೈಟ್ಸ್ ಕಲ್ಲನ್ನು ಹಾಕಿ ಉತ್ತಮವಾದಂತಹ ಕಟ್ಟಡವನ್ನು ನೋಡಬಹುದು ತಾವು. ನೋಡಿ ಯಾವ ರೀತಿ ಇದೆ. ಮುಖ್ಯ ಶಿಕ್ಷಕರ ಕೊಠಡಿ ನೋಡಿ, ಕವಿಗಳು ಇಲ್ಲಿ ಬಂದು ನೋಡಿದ ತಕ್ಷಣ ನಮ್ಮ ಶಾರದಾಂಬೆಯೇ ನಮಗೆ ಒಂದು ಜ್ಞಾಪಕ ಬರ್ತದೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಈ ಒಂದು ಕಂಪ್ಯೂಟರ್ಸ್ ಕೂಡ ಇಲ್ಲಿ ಇದೆ. ಮತ್ತು ಇನ್ನು ನಾವು ಪಕ್ಕದ ಕೊಠಡಿಗೆ ಭೇಟಿ ಕೊಡೋಣ. ಇದು ಸ್ಮಾರ್ಟ್ ಕ್ಲಾಸಾ? ಇದು ಸ್ಮಾರ್ಟ್ ಕ್ಲಾಸು. ಈ ಸ್ಮಾರ್ಟ್ ಕ್ಲಾಸು ಯಾವ ರೀತಿ ಇದೆ ಅಂತ ತಾವು ನೋಡಬಹುದು. ನೋಡಿ, ಈ ಶಾಲೆಗೆ ಚಂದ್ರಶೇಖರ ಕಂಬಾರ ಅಂತ ಒಂದು ಈ ಕೊಠಡಿಗೆ ಹೆಸರಿಟ್ಟಿದ್ದಾರೆ. ನೋಡಿ, ಇದು ವಿದ್ಯಾರ್ಥಿಗಳು ಬರೆದಿರುತ್ತಂತ, ಹ್ಯಾಪಿ ಫಸ್ಟ್ ಡೇ ಆಫ್ ಸ್ಕೂಲ್, ವೆಲ್ಕಮ್ ಬ್ಯಾಕ್. ಇದು ನಮ್ಮ ಮಕ್ಕಳು ಬರೆದಿರ್ತಕ್ಕಂಥದ್ದು. ಇದರದ್ದು ಅಷ್ಟೇ ಫ್ಲೋರಿಂಗ್ ನೋಡಿ, ಟೈಲ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಒಳ್ಳೆಯ ಪೀಠೋಪಕರಣಗಳು ಇದೆ ನೋಡಿ, ಡೆಸ್ಕುಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಖಾಸಗಿ ಶಾಲೆಗಳಲ್ಲಿ ಕೂಡ ಈ ರೀತಿ ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ತುಂಬ ಒಳ್ಳೆ ಸುಸಜ್ಜಿತವಾದ ಕೊಠಡಿ. ಫ್ಯಾನ್ ಇದೆ, ಒಳ್ಳೆ ಬೆಳಕು ಗಾಳಿ ಇದೆ. ನೋಡಿದು ಕಬೋರ್ಡು ಎಷ್ಟು ಉದ್ದ ಇದೆ ಅಂದರೆ ಅಷ್ಟು ಉದ್ದ ಇದೆ. ಮತ್ತು ವೇಳೆಯನ್ನು ನೋಡಲು ನಮ್ಮ ಒಂದು ಗಡಿಯಾರ ಇದೆ. ಮತ್ತು CRP ಇವ್ರದ್ದೆಲ್ಲ ಒಂದು ಲೀಸ್ಟನ್ನು ಹಾಕಿರ್ತಾರೆ, ಕವಿಗಳದ್ದು ಅವರದೆಲ್ಲ. ಇಷ್ಟು ಒಳ್ಳೆಯ ಶಾಲೆಯೇ ನಮ್ಮ ತಾಲೂಕಿನಲ್ಲಿರೋದು ನಮಗೂ ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸುತ್ತೆ ವೀಕ್ಷಕರೇ. ದಾರೆ ಒಳಗಡೆ ನಡೆದಿದೆ ಕಾಮಗಾರಿ, ಒಳಗಡೆ ನಡೆದಿದೆ, ಆಚೆ ಕಡೆ ಅಯ್ಯೋ ಉಂಡಪ್ಪ. ನೋಡಿ ಎಂಥ ಉತ್ತಮವಾದ ಫ್ಲೋರಿಂಗ್ ಇದೆ, ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಇದು ಕಾಮಗಾರಿ ಕೂಡ ಇನ್ನು ಪ್ರಗತಿಯಲ್ಲಿದೆ. ಇಲ್ಲೊಂದು ನೀರಿಗಾಗಿ ಮೋಟ್ರು ಕೂಡ ಇಲ್ಲೇ ಅಳವಡಿಸಿರ್ತಾರೆ. ಟೈಲ್ಸ್ ಹಾಕಿದ್ದಾರೆ.
ಇದೆಲ್ಲ ಟೆಕ್ಸ್ಟ್ ಬುಕ್ಸ್ ಇವತ್ತು ಬಂದ ಸರ್? ಇವತ್ತು ಕೆಲವು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಪೀಠೋಪಕರಣಗಳು, ಡೆಸ್ಕ್ಗಳು ನೋಡಿ ಎಷ್ಟಿದೆ ಅಂದರೆ ಅಷ್ಟಿದೆ. ಕಟ್ಟಡ ಅಂತೂ ನೋಡಿ, ಇಲ್ಲಿ ಅಷ್ಟೇ ಟೈಲ್ಸು, ಇನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿದೆ, ಧೂಳು ಕುಂತಿದೆ. ಒಳ್ಳೆ ಕಟ್ಟಡ, ಸುಸಜ್ಜಿತವಾಗಿದೆ ಕಟ್ಟಡ. ಕಾಮಗಾರಿಯನ್ನು ವೀಕ್ಷಿಸಲು ನಮ್ಮ PDO ಮತ್ತು ಸಿಬ್ಬಂದಿ ವರ್ಗ ಕೂಡ ಬಂದಿದ್ದಾರೆ. ನಮ್ಮ PDO ಅಬೂಬಕರ್ ಅವರು. ಸರ್ ನಮಸ್ಕಾರ. ಅಬೂಬಕರ್ ಅವರೇ ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಾಮಗಾರಿ ಪ್ರಗತಿಯಲ್ಲಿದೆ. ನೋಡಿ ಇವರು ಮಾಡಿರುವಂಥ ಕಟ್ಟಡದ ಕಾಮಗಾರಿಯನ್ನು ಪರಿಶೀಲಿಸಲು ಸಿಬ್ಬಂದಿ ವರ್ಗ ಅಳತೆ ತಗೊಂಡು ಇದು ಮಾಡ್ತಾಯಿದ್ದಾರೆ. ಫಿಲ್ಟ್ರ್ ವಾಟರ್, RO ವಾಟರ್ ಬೇರೆ ಒದಗಿಸ್ಕೊಡ್ತಾ ಇದ್ದಾರೆ. RO ವಾಟರ್ NGOs ಕೊಟ್ಟಿದ್ದಾರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಾಮಗಾರಿ. ಏನು ಸರ್, ಪಂಚಾಯತಿಯಿಂದ ನೀವೇನು ಅನುದಾನ ಕೊಟ್ಟಿರೋದು ನಮ್ಮ ಶಾಲೆಗೆ? ಸರ್ ಇದು 15 ಫೈನಾನ್ಸಲ್ಲೇ ಮಾಡಿರೋ ಕಾಮಗಾರಿ ಸರ್. ಹೌದಾ? ಚೆನ್ನಾಗಿದೆಯಾ ಸರ್ ಕಾಮಗಾರಿ? ನಮ್ಮ ಜೈ ಸರ್ ಬಂದಿದ್ದಾರೆ, ಕೇಳಿ ಅವರಿಗೆ. ಸರ್ ನಮಸ್ಕಾರ. ಜೈ ಸಾಹೇಬ್ರಿಗೆ. ತಮ್ಮ ಹೆಸರು ಸರ್? ಮಧು ಸರ್. ಹೌದಾ? ಹೆಂಗಿದೆ ಸರ್ ಕಾಮಗಾರಿ? ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಅಂತೀರಾ? ಓಕೆ ಓಕೆ ಓಕೆ. ನೋಡಿ ಇಲ್ಲೇ ಅದೇನೋ ಹೇಳ್ತಾರಲ್ಲ, ಅಲ್ಲೇ ಇಡ್ರ ಅಲ್ಲೇ ಫಲಿತಾಂಶ ಅಂದಂಗೆ ಈ ಕಾಮಗಾರಿಯ ಬಗ್ಗೆ ನಮ್ಮ JE ಸಾರೇ ಬಂದಿದ್ದಾರೆ. ಅವರೇ ಉತ್ತಮ ಗುಣಮಟ್ಟ ಇದೆ ಅಂತ ಹೇಳ್ತಾ ಇರೋದು ನಮಗೂ ಒಂಥರ ಸಂತೋಷದ ವಿಷಯ. ನೋಡಿ ಫ್ಯಾನ್ಗಳು ಇದೆ. ಇನ್ನೂ ಸ್ವಲ್ಪ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ಏನಪ್ಪ ಇವರು ಇಷ್ಟೊಂದು ಬಿಲ್ಡಿಂಗ್ ಎಲ್ಲ ತೋರಿಸ್ತಾರೆ ಅಂತ ಅನ್ಕೊತೀರಾ. ನೋಡಿ ಎಲ್ಲ ಪೇಂಟ್ ಹೋಗಿದೆ. ಈಗ ಪೇಂಟ್ ಏನು ಸರ್, ಪೇಂಟ್ ಮಾಡಿಸ್ತೀರಾ? ಹೌದಾ? ಟೈಲ್ಸ್ ಇದೆ ಮೇಲೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಮೈದಾನ. ನೆರಳಿಗೆ ಗಿಡಗಳನ್ನ ಬೆಳೆಸಿದ್ದಾರೆ, ನೀರು ಹಾಕಿ ಗಿಡಗಳನ್ನ ಬೆಳೆಸಿದ್ದಾರೆ ವಿಷಯಗಳು. ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು, ಸುತ್ತು ಗಿಡಗಳೇ. ಒಟ್ಟಲ್ಲಿ ವಾತಾವರಣ ಮತ್ತು ಆವರಣ, ಶಾಲೆ ಆವರಣ ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಕವಿಗಳ ಹೆಸರುಗಳನ್ನ ಹಾಕಿದ್ದಾರೆ. ಫಸ್ಟೇ ತೋರಿಸಿದ್ದೀನಿ ಸರ್. ಮತ್ತು ಇಲ್ಲಿ ಒಬ್ಬ ಡೋನರ್ ಪಾಪ SV ನಾರಾಯಣಮೂರ್ತಿ ಅಂತ, ಇವರು ದೈವಾಧೀನರಾಗಿರ್ತಾರೆ. ಇವರಿಗೆ ನಮ್ಮ ನಮನಗಳು. ಇಂಥ ಕೊಡುಗೆ ದಾನಿಗಳು ಇನ್ನು ನಮ್ಮ ಸರ್ಕಾರಿ ಶಾಲೆಗೆ ಬರಬೇಕು ಅಂತ ನಾವು ಆಸೆ ಪಡ್ತೀವಿ. ನೋಡಿ ಇದು ವಾಟರ್ ಟ್ಯಾಂಕಿಗೂ ಕೂಡ ನೀರು ಹರಿಸಿ ಇದು ಮಾಡ್ತಾರೆ. ಇಂಥ ಒಂದು ಸುಸಜ್ಜಿತವಾದ ಒಂದು ಶಾಲೆ ನಮ್ಮ ತಾಲೂಕಲ್ಲಿರುವುದು ಮತ್ತು ಈ ತಾಲೂಕಿನ ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಆವಾಗಲೇ ಹೇಳಿದ್ದೀನಿ, ಮಿನಿಸ್ಟ್ರುಗಳಾಗಿದ್ದಾರೆ, ಪ್ರೊಫೆಸರ್ಸ್ ಆಗಿದ್ದಾರೆ, ಇನ್ನು ಕವಿಗಳಾಗಿದ್ದಾರೆ, ಸ್ಪೆಷಲ್ ಆಫೀಸರ್ಸ್ ಆಗಿದ್ದಾರೆ, ಮಿನಿಸ್ಟ್ರುಗಳು PAಗಳಾಗಿದ್ದಾರೆ. ಇಷ್ಟೊಂದು ಉತ್ತಮವಾದ ಶಾಲೆ ನಿಜವಾಗ್ಲೂ ನಮಗೆ ಹೆಮ್ಮೆ. ಮತ್ತು ನಮ್ಮೂರಲ್ಲಿ ನಮ್ಮ ಚಾನಲ್ದು ತೋರಿಸ್ತಾ ಇರೋದು ಇನ್ನೊಂದು ರೀತಿಯ ಹೆಮ್ಮೆ ನನಗೆ. ಇದೇ ರೀತಿ ಎಲ್ಲ ಶಾಲೆಗಳು ಇರಬೇಕು ಅಂತ ನಾನು ಆಶಿಸುತ್ತಾ ಈ ಒಂದು ಎಪಿಸೋಡ್ನ ಕೊನೆಗೊಳಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.